ನಮ್ಮ ಜೊತೆ ಮಾತಾಡ್ಲಿಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಇದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆ ಎರಡನೇ ದಿನ. ಈ ಎರಡನೇ ದಿನ ಪ್ರತಿಭಟನೆ ಆದ್ರೂ ಕೂಡ ಸರ್ಕಾರ ಇನ್ನೂ ಎಚ್ಚೆತ್ತಿಲ್ಲ. ಸರ್ಕಾರ 2 ದಿನದಿಂದ ಕೊಡ್ತಾ ಇರುವಂತ ರಿಯಾಕ್ಷನ್ ನೋಡಿದ್ರೆ, ಒಂದು ಕಡೆ ಕೋಟ್ಯಾಂತರ ರೂಪಾಯಿ ಜಾಹೀರಾತುಗಳು, ಹೋರ್ಡಿಂಗ್ಗಳಲ್ಲಿ ಸುಳ್ಳು ಅಪಪ್ರಚಾರ, ಮುಖ್ಯಮಂತ್ರಿಗಳು ಸ್ವತಃ ಬಂದು ವಿಡಿಯೋ ಮಾಡಿ 2-3 ಕೋಟಿ ಕೊಡ್ತೀನಿ ಅಂತ ಕಾಂಪನ್ಸೇಷನ್ಗೆ ಆಫರು, ಮತ್ತೆ ಸಮಿತಿಯನ್ನ 4 ವಾರದಿಂದ ಮಾಡದೇ ಇರತಕ್ಕಂಥ ಪರಿಶೀಲನಾ ಸಮಿತಿಯನ್ನ ಏಕಾಏಕಿ ಪಾದಯಾತ್ರೆಯ ಹಿಂದಿನ ದಿನ ಘೋಷಣೆ ಮಾಡಿರುವಂಥದ್ದು ನೋಡಿದ್ರೆ ತಮಗೆಲ್ಲ ಏನು ಅನಿಸುತ್ತೆ ಅನ್ನೋದನ್ನ ತಾವು ಹೇಳಬೇಕು. ಇವತ್ತು ನಾಡಿನಾದ್ಯಂತ ರೈತರು, ನಮ್ಮ ಭಾಗದ ರೈತರ ಜೊತೆಯಲ್ಲಿ ಈ ಕಷ್ಟಕರ ಕಾಲದಲ್ಲಿ ನಿಂತು ಅವ್ರಿಗೆ ನ್ಯಾಯ ಸಿಗುವವರೆಗೂ ಹೋರಾಟ ಮಾಡ್ತೇವೆ ಅಂತಕ್ಕಂಥ ಅಚಲವಾದಂಥ ಒಂದು ಬದ್ಧತೆಯಿಂದ ಬಂದು ನಿಂತಿದ್ದಾರೆ. ನಮಸ್ಕಾರ. ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮ ಪಾದಯಾತ್ರೆ ಬೆನ್ನಲ್ಲೇ ಸೈಟ್ ರೇಟ್ ಜಾಸ್ತಿ ಮಾಡ್ತಾರೆ, ಎಲ್ಲ ಒಂದ್ ಕಡೆ ನೇರವಾಗಿ ಕೂಡ ಪಾದಯಾತ್ರೆ ಮೂಲಕ ಹೇಳ್ತಾರೆ. ಎಲ್ಲ ಹಳ್ಳಿ ಜನ ಮಾತಾಡ್ತಾರೆ. ಬನ್ನಿ. ಸರ್ಕಾರ ಭೂಮಿ ರೇಟ್ ಕೂಡ ಜಾಸ್ತಿ ಮಾಡ್ತಾ ಇದೆ, ಏಕಾಏಕಿ ಯಾಕೆ? ಈಗ ಭೂಮಿ ಬೆಲೆನ ಜಾಸ್ತಿ ಮಾಡಲೇಬೇಕು ಅನ್ನೋದಾದ್ರೆ, ಹಿಂದಿದ್ದಂಥ ಮಾನ್ಯ ಸಿದ್ದರಾಮಣ್ಣನ ಕಾಲದಲ್ಲಿ 2015ರಲ್ಲಿ ಈಗಲ್ಟನ್ನ ಬೆಲೆಯನ್ನ ಏರಿಕೆ ಮಾಡ್ತಕ್ಕಂಥದ್ದಕ್ಕೆ ಒಳಗಡೆ ಇರ್ತಕ್ಕಂಥ ಭೂಮಿ, ಸರ್ಕಾರಿ ಭೂಮಿ, ಇದು 13 ಕೋಟಿನೋ 14 ಕೋಟಿನೋ ಎಕರೆಗೆ ಕೊಡಬೇಕು ಅನ್ನುವಂಥದ್ದು ಒಂದು ದಶಕದ ಹಿಂದೆ ಏನು ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಮಾಡಿದ್ರಲ್ಲ, 13 ಕೋಟಿಯಲ್ಲಿ 2 ಕೋಟಿಯಲ್ಲಿ ಆಯಿತು. ಬನ್ನಿ ಶಿವಕುಮಾರಣ್ಣ, ಬನ್ನಿ. ಪ್ರಾಧಿಕಾರದಲ್ಲಿ GBDL ದುಡ್ಡಿದೆಯಾ? 11,000 ಕೋಟಿ ಕೊಡುವಷ್ಟು ದುಡ್ಡಿದೆಯಾ? ಇದ್ರೆ ತೋರಿಸಿ. JDS ಅಲ್ಲಿ ದೇವೇಗೌಡರು ಬಿಡೋ ತಾಕತ್ ಕಾಣ್ತಾ ಇಲ್ಲ. ಯಾಕಂತಂದ್ರೆ ನೋಡಿ, ನನಗೆ ವಯಸ್ಸಾಗಿರ್ಬೋದು, ಆದ್ರೆ ಶರೀರ ಗಟ್ಟಿ ಇದೆ ಅಂತಾರೆ. ದೇವೇಗೌಡರು ರೈತ ಚಳವಳಿ ಮೂಲಕವೇ ಭಾರತ ದೇಶದ ಅತ್ಯಂತ ಉತ್ತುಂಗ ಸ್ಥಾನಕ್ಕೆ ಹೋಗ್ಲಿಕ್ಕೆ ಕಾರಣ. ಅದಕ್ಕೆ ಕಾರಣಕರ್ತರು ರೈತರು ಅವ್ರ ಹೋರಾಟವನ್ನ ಗುರುತಿಸಿದ್ರೆ ಇದೆಲ್ಲ ಸಾಧ್ಯ ಆಗಿದ್ದು. ಹಾಗಾಗಿ ದೇವೇಗೌಡರು ಸಾಹೇಬರಿಗೆ ರೈತರ ಪರವಾದಂಥ ಬದ್ಧತೆ, ಕಾಳಜಿ, ಚಿಂತನೆ ಜೊತೆಯಲ್ಲಿ ಅವರ ಮಾರ್ಗದರ್ಶನ ಸಂಪೂರ್ಣವಾಗಿದೆ. ಈ ಒಂದು ವಿಚಾರದಲ್ಲಿ ಈಗಾಗಲೇ ಸ್ವತಃ ಅವ್ರ ಬಾಯಲ್ಲೇ ಕೇಳಿದ್ದೀರಿ, ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಯಾವುದೇ ಹಂತದಲ್ಲಿಯೂ ಕೂಡ ಒಬ್ಬ ಕೊನೆಯ ರೈತ ನಾನು ಇದನ್ನ ಕೊಡೋದಿಲ್ಲ ಭೂಮಿ ಅಂತಕ್ಕಂಥದ್ದು ಹೇಳಿದ್ರು ಕೂಡ ಅಂತ ಒಬ್ಬ ರೈತನ ಜೊತೆನೂ ಕೂಡ ನಾವು ಹೋರಾಟವನ್ನು ಮಾಡ್ತೇವೆ ಗಟ್ಟಿಯಾಗಿ. ಇಲ್ಲಿಗೆ ಮುಗಿಯುತ್ತಾ ಮತ್ತೆ ಮುಂದೆ ಹೋಗುತ್ತೆ ಸರ್? ನಾವು ಫ್ರೀಡಮ್ ಪಾರ್ಕ್ ಹೋಗೋದಕ್ಕೆ ಹೊರಟಿದ್ದೇವೆ. ಕಾರಣ, ಯಾರೂ ಇಲ್ಲಿ ಬಂದು ರೈತರನ್ನ ವಿಚಾರಿಸಿಲ್ಲ, ಅವಕಾಶ ಕೊಡಲಿ. ನಾವು ಯಾವುದೇ ಅಹಿತರ ಘಟನೆಗಾಗಲಿ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥವ್ರು ರೈತರಲ್ಲ. ಶಾಂತಿಯುತವಾದಂಥ ಈ ಹೋರಾಟಕ್ಕೆ ಸರ್ಕಾರ ಎತ್ತಿಕ್ತಕ್ಕಂಥ ಒಂದು ಕೆಲಸ ಮಾಡೋದು ಬೇಡ. ಇವಿಷ್ಟು JDSನ ಯುವ ನಾಯಕರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತಾಗಿದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬಿಡದಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.